ಸ್ನೇಹಿತರೆ 7 ತರಗತಿಗಳ ಸುಮಾರು 35 ಪ್ರಶ್ನೆಗಳನ್ನು ಈಗಾಗಲೇ ಪಾರ್ಟ್ 1 ಭಾಗದಲ್ಲಿ ನೋಡಿದ್ದೀವಿ. 2025ರ ಕೀ ಆನ್ಸರ್‌ಗೆ ಸಂಬಂಧಪಟ್ಟಂತೆ ಇದು ಮೆಂಟಲ್ ಎಬಿಲಿಟಿ, ರೀಸನಿಂಗ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್‌ನ ಕ್ವೆಶ್ಚನ್‌ಗಳಾಗಿದೆ. 1ನೇ ಪ್ರಶ್ನೆ ಹೀಗಿದೆ: ಕೆಳಗಿನ ಒಂದು ಸರಣಿಯ ಮುಂದೆ ಏನು ಬರುತ್ತದೆ ಅಂತ ಹೇಳಿ ಕೇಳಲಾಗಿದೆ. ಒಂದು ನಿಮಿಷ. ಇಲ್ಲಿ ನೋಡಿ, ಇಲ್ಲಿ ಒಂದು ಸರಣಿಗಳನ್ನು ಕೇಳಿದರೆ ಇದು ಈಸಿ ಆಗಿರುತ್ತೆ ಕ್ವೆಶ್ಚನ್. ಸ್ವಲ್ಪ ಎಲ್ಲ ಸಾಲ್ವ್ ಮಾಡ್ಕೊಂತ ಹೋದ್ರೆ ಇದು ಕೋಡಿಂಗ್ ಇದೆ. ಇದು ABCD ಇರುತ್ತಲ್ಲ, ಅದನ್ನ ನೀವು ಅಲ್ಟ್ರವೈಸ್ ಯಾವ ರೀತಿ ಇದೆ ಇದೆಲ್ಲ ಬಂದಿದೆ ಅಂತೇಳಿ ಮಾಡ್ಕೊಳ್ತಾ ಹೋದ್ರೆ ಸರಿಯಾದಂಥ ಉತ್ತರ ಸಿಗುತ್ತೆ. ಇದು ತುಂಬಾ ಈಸಿ ಆದಂಥ ಪ್ರಶ್ನೆ. ಸರಿಯಾದಂಥ ಉತ್ತರ 1ನೇ ಆಪ್ಷನ್ಸ್ NPQR ಅಂತೇಳಿ. ಇನ್ನು 2ನೇ ಪ್ರಶ್ನೆ: ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಫಿಯನ್ನ 31,56,655 ಎಂದು ಬರೆದರೆ ಅದೇ ಭಾಷೆಯಲ್ಲಿ ಟಿ ಅನ್ನ ಹೇಗೆ ಬರೆಯಲಾಗುತ್ತೆ ಅಂತ ಹೇಳಿ ಕೇಳಿದರೆ: A 2041, B 2 1951, 3 2051, 4 1940. ಸರಿಯಾದಂಥ ಉತ್ತರ 2051 ಆಗುತ್ತೆ. ಇನ್ನು 3ನೇ ಪ್ರಶ್ನೆ: ಒಂದು ಕಾರು 6 ಗಂಟೆಗಳಲ್ಲಿ 50 ಕಿಲೋಮೀಟರ್ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸಿದರೆ 4 ಗಂಟೆಯಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ವೇಗದಲ್ಲಿ ಹೋಗಬೇಕು ಅಂತಂದ್ರೆ 75 ಕಿಲೋಮೀಟರ್ ಪರ್ ಅವರ್ಗೆ ಕ್ರಮಿಸಬೇಕಾಗುತ್ತೆ. ಇನ್ನು 4ನೇ ಪ್ರಶ್ನೆ: 4 ವರ್ಷಗಳಲ್ಲಿ ಒಂದು ಮೊತ್ತವು ಚಕ್ರ ಬಡ್ಡಿ ದರದಲ್ಲಿ ತಾನಾಗಿ ದ್ವಿಗುಣಗೊಂಡರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗುತ್ತೆ ಅನ್ನೋದಾದ್ರೆ 4 ಕೂಡ ಸರಿಯಾಗುತ್ತೆ. ಹಾಗಾಗಿ ABCD ಎಲ್ಲವೂ ಸರಿಯಾಗುತ್ತೆ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 5ನೇ ಪ್ರಶ್ನೆ: ಒಂದು ಗ್ರಂಥಾಲಯವು ಭಾನುವಾರಗಳಂದು ಸರಾಸರಿ 400 ಸಂದರ್ಶಕರನ್ನು ಮತ್ತು ಬೇರೆ ದಿನಗಳಂದು 100 ಸಂದರ್ಶಕರನ್ನ ಹೊಂದಿದೆ. ಶನಿವಾರದಂದು ಪ್ರಾರಂಭವಾಗುವ 30 ದಿನಗಳಿರುವ ಒಂದು ತಿಂಗಳಲ್ಲಿ ದಿನವೊಂದು ಸರಾಸರಿ ಸಂದರ್ಶಕರ ಸಂಖ್ಯೆ ಎಷ್ಟಾಗುತ್ತೆ ಅನ್ನೋದಾದ್ರೆ 150 ಆಗುತ್ತೆ. ಸರಿಯಾದಂಥ ಉತ್ತರ 150. ಇನ್ನು 6ನೇ ಪ್ರಶ್ನೆ: ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ, ಇದು ಕೂಡ ಕೋಡಿಂಗ್ ಮತ್ತು ಡಿಕೋಡಿಂಗ್ ಇದೆ ನೋಡಿ. TSRET ಅನ್ನು RSTTA ಎಂದು ಕರೆಯಲಾಗಿದೆ. ಇದು ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಕೂಡ 2ನೇ ಪ್ರಶ್ನೆ ಆಗಿದೆ ನೋಡಿ ಸ್ನೇಹಿತರೆ. ಇದು ಕೂಡ ಈಸಿ ಆದಂತ ಪ್ರಶ್ನೆ. ಸರಿಯಾದಂತ ಉತ್ತರ 3ನೇ ಆಪ್ಷನ್ಸ್ ಆಗುತ್ತೆ. APAEPYLR ಯಾರು ಹಾಕಿದಿರೋ ಅದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು ನೋಡಿ, ಇದು ತುಂಬಾ ವೆನ್ ಡಯಾಗ್ರಾಮ್ ಅಥವಾ ಈ ತರ ತುಂಬಾ ಈಸಿ ಆದಂತ ಪ್ರಶ್ನೆ. ತ್ರಿಭುಜ ವೈದ್ಯರನ್ನು ಸೂಚಿಸಿದ್ರೆ ನೋಡಿ, ಇದು ವೈದ್ಯರನ್ನು ಸೂಚಿಸಿದ್ರೆ, ವೃತ್ತ ಇದೆಯಲ್ಲ ಇದು ಆಟಗಾರರನ್ನು ಸೂಚಿಸುತ್ತೆ, ಮತ್ತೆ ಆಯುತ ಇದೆಯಲ್ಲ ಇದೇನು ತೋರಿಸುತ್ತೆ, ಕಲಾವಿದರನ್ನು ಸೂಚಿಸುತ್ತೆ ಅನ್ನೋದನ್ನ. ಆಯುತವು ಕಲಾವಿದರನ್ನು ಪ್ರತಿನಿಧಿಸುತ್ತೆ. ಹಾಗಾದ್ರೆ ಯಾವ ಸಂಖ್ಯೆಯು ಆಟಗಾರರು ಅಲ್ಲದೆ, ವೈದ್ಯರು ಅಲ್ಲದೆ ಕಲಾವಿದರನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿ ಕೇಳಿದ್ದಾರೆ ಪ್ರಶ್ನೆ. ನೋಡಿ ಸ್ನೇಹಿತರೆ, ಸರಿಯಾದಂತ ಉತ್ತರ ಯಾವುದು? ಆಟಗಾರರು ಅಲ್ಲ ನೋಡಿ, ಆಟಗಾರರಲ್ಲ, ವೈದ್ಯರು ಅಲ್ಲದ ಕಲಾವಿದರನ್ನು ಸೂಚಿಸುವಂತದ್ದು ನೋಡ್ರಿ. ಅವರು ಆಟಗಾರರಾಗಿರ್ಬಾರ್ದು, ವೈದ್ಯರಾಗಿರ್ಬಾರ್ದು ಮತ್ತು ಕಲಾವಿದರಾಗಿರ್ಬೇಕು. ಅವ್ರು ಯಾರು ಅಂತಂದ್ರೆ ಒಂದು ಸರಿಯಾದಂತ ಉತ್ತರ ಆಗುತ್ತೆ. ಆಪ್ಷನ್ಸ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಇನ್ನು 8th ಕ್ವಶನ್ಸ್: ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಲು ಕೆಳಗೆ ನೀಡಿರುವಂತಹ ಮಾಹಿತಿಯನ್ನು ಪರಿಗಣಿಸಿ. ಇಲ್ಲಿ ನೋಡಿ, ಇಲ್ಲಿ ಸರಿಯಾದಂತಹ ಉತ್ತರ ಇದು ಕೂಡ ಬರ್ಕೊಂಡು ಮಾಡ್ಬೇಕು. ಇದು ಒಂದು ಸ್ವಲ್ಪ ಡೆಪ್ತ್ ಇದೆ ಕ್ವಶನ್ಸ್, ಬಟ್ ಈಜಿ ಇದೆ. ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಬಟ್ ಸರಿಯಾಗಿ ಬರ್ಕೊಂಡ್ಬಿಟ್ರೆ ಅದು ಸರಣಿಗಳ ರ್ಯಾಂಕ್ ನ ಪ್ರಶ್ನೆ ಆಗಿದೆ. ಸರಿಯಾಗಿ ಬರ್ಕೊಂಡು ಮಾಡಿದ್ರೆ ಇದು ನೀವು ಸರಿಯಾದಂತಹ ಉತ್ತರವನ್ನು ನೀಡಬಹುದಾಗಿದೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು? ಡಿ ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ. ಇನ್ನು 9ನೇ ಪ್ರಶ್ನೆ: ಒಬ್ಬ ಪೊಲೀಸನು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ, ದಕ್ಷಿಣಕ್ಕೆ ತಿರುಗಿ 30 ಕಿಲೋಮೀಟರ್ ಸಾಗುತ್ತಾನೆ, ತದನಂತರ ತನ್ನ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಸಾಗುತ್ತಾನೆ. ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂದ್ರೆ 1ನೇ ಆಪ್ಷನ್ಸ್ 30 ಸ್ಕ್ವೇರ್ ಕಿಲೋಮೀಟರ್ ನಲ್ಲಿ ಇದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದು ಮ್ಯಾಥ್ಸ್ ಕ್ವಶನ್. ಇದು ಕೂಡ ಒಂದು ಡೈರೆಕ್ಷನ್ ಆಧಾರದ ಮೇಲೆ ಇದೆ. ಇನ್ನು 10ನೇ ಪ್ರಶ್ನೆ: ಇಲ್ಲಿ ನೋಡಿ, ಸಮಸ್ಯೆ ರೇಖಾಚಿತ್ರಗಳಿದಾವೆ, ಇದೆಲ್ಲ ಕೊಟ್ಟಿದ್ದಾರೆ. ಇದರ ಉತ್ತರದ ರೇಖಾಚಿತ್ರ ಯಾವುದಿದೆ ಅನ್ನೋದಾದ್ರೆ ಬಿ ಸರಿಯಾದಂತಹ ಉತ್ತರ ಆಗುತ್ತೆ ನೋಡಿ ಸ್ನೇಹಿತರೆ. ಇದು ಕೂಡ ಈಸಿ ಆದಂತಹ ಪ್ರಶ್ನೆ. ಹಾಗಾದ್ರೆ ನೋಡಿ, ಸರಿಯಾದಂತಹ ಒಂದು ಸಮಸ್ಯೆ ಚಿತ್ರದಿಂದ ನಿರ್ಧಾರ ಆಗುವಂತಹ ಸರಣಿಯನ್ನು ಮುಂದುವರಿಸುವಂತಹ ಯಾವ್ದು ಬರುತ್ತೆ ನೆಕ್ಸ್ಟ್ ಅಂತಂದ್ರೆ ಬಿ ಬರುತ್ತೆ ನೋಡಿ. ಇದರ ಒಂದು ಮುಂದುವರಿಸುವಂತಹ ಚಿತ್ರ ಯಾವುದಾಗುತ್ತೆ? ಬಿ ಚಿತ್ರ ಆಗುತ್ತೆ ನೋಡಿ. ಇನ್ನು 5 ಚಾರ್ಟ್ ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ 11 ಇದೆ. ಇಲ್ಲಿ ನೋಡಿ, ಶಾಲೆಯಲ್ಲಿ ಹುಡುಗರ ಸಂಖ್ಯೆ, ಬಿ ಶಾಲೆಯಲ್ಲಿ ಹುಡುಗಿಯರ ಸಂಖ್ಯೆ. ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮ್ಯಾಥ್ಸ್ ಅದೆಲ್ಲ ಬರುತ್ತೆ ನೋಡಿ. ಇಲ್ಲಿ ಸರಿಯಾದಂತ ಉತ್ತರ 45:7:87 ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು ಇಲ್ಲಿ ಎ ಮತ್ತು ಬಿ ಪಟ್ಟಣ ಎಂಬ ಎರಡು ಪಟ್ಟಣಗಳಲ್ಲಿ ಮಾರಾಟವಾದಂತಹ ಉತ್ಪನ್ನಗಳ ವಸ್ತುವ ಸಂಖ್ಯೆಯನ್ನು ನೀಡಲಾಗಿದೆ. ಇಲ್ಲಿ ನೋಡಿ, ಸರಿಯಾದಂತ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ಸ್ 3 45% ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು 13ನೇ ಪ್ರಶ್ನೆ:
6 ವಿದ್ಯಾರ್ಥಿಗಳು ಅವ್ರ ಪರೀಕ್ಷೆಯಲ್ಲಿ ಗಳಿಸಿದಂತಹ ಅಂಕಗಳು ಇವೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇದು ಕೂಡ ಏನು ರ್ಯಾಂಕಿಂಗ್ ಪ್ರಶ್ನೆ ಆಗಿದೆ. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತದೆ ಅಂತ ಹೇಳಿ ಸರಿಯಾದಂತ ಉತ್ತರ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ನಿರ್ದಿಷ್ಟ ರೀತಿಯ ನೋವಿನಿಂದ ಬಳಲುತ್ತಿರುವ 500 ರೋಗಿಗಳ ಸಮೀಕ್ಷೆ, ಇದು ಕೂಡ ಒಂದು ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ಸ್ ಆಗಿದೆ. ಸರಿಯಾದಂತ ಉತ್ತರ ಯಾವುದು? ಮೂರನೇ 24% ಕ್ರಮವಾಗಿ 32%. ಇಲ್ಲಿ ನೋಡಿ ಇಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿ ಒಂದನ್ನು ಉಪಯೋಗಿಸ್ತಾರೆ ಅಂತಂದ್ರೆ ಪುರುಷರು 24% ಉಪಯೋಗಿಸಿದ್ರೆ ಮಹಿಳೆಯರು 32% ಉಪಯೋಗಿಸ್ತಾರೆ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 15ನೇ ಪ್ರಶ್ನೆ, ಈ ಕೆಳಗಿನ ಗ್ರಾಫ್ ಇದೆಯಲ್ಲ ಒಂದನ್ನು ವರ್ಷದಲ್ಲಿ ಪರೀಕ್ಷೆ ಹಾಜರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಪ್ರತಿನಿಧಿಸುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ನೋಡಿ ಪರೀಕ್ಷೆಗೆ ಹಾಜರಾದಂತಹ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣವಾದಂತಹ ವಿದ್ಯಾರ್ಥಿಗಳ ಶೇಕಡ ಸರಾಸರಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 1 50%, 2 57, 3 66, 4 60. ಸ್ನೇಹಿತರೆ ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದು ಹೇಳಿ? 60% ಸರಿಯಾದಂತಹ ಉತ್ತರ ಆಗುತ್ತೆ. ಈಗಾಗಲೇ ನಾನು ಉಳಿದಂತಹ 35 ಪ್ರಶ್ನೆಗಳನ್ನು ಪಾರ್ಟ್ 1 ಭಾಗದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಇದು ಪಾರ್ಟ್ 2 ಭಾಗ ರೀಸನಿಂಗ್, ಮೆಂಟಲ್ ಎಬಿಲಿಟಿ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಸಂಬಂಧಪಟ್ಟಂತ 35 ಪ್ರಶ್ನೆಗಳಾಗಿದೆ. ಸ್ನೇಹಿತರೆ ಕೀ ಆನ್ಸರ್ ಅನ್ನು ಚೆಕ್ ಮಾಡಿ. ಇದು ಸಂಭವನೀಯವಾದಂತಹ ಕೀ ಆನ್ಸರ್ಸ್ ಆಗಿದೆ. ಇದು ಜಸ್ಟ್ ರೆಫರೆನ್ಸ್ ಇಟ್ಕೊಳ್ಳಿ. ಕೆ ಹೊರಡಿಸಿರುವಂತಹ ಕ್ವಶನ್ಸ್ ಅಂತಿಮ ಆಗುತ್ತೆ. ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡದೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನಮಸ್ಕಾರಗಳು.